ರಾಮಾಯಣದಲ್ಲಿ ಶ್ರೀರಾಮಚಂದ್ರನಿಂದ ಹಿಡಿದು ಒಂದು ವಿಷಯವನ್ನು ನೀವು ಅವಲೋಕನೆ ಮಾಡಿದ್ರೆ, ರಾಮಾಯಣದಲ್ಲಿ ರಾವಣಾಸುರ ಸೀತಾಮ್ಮನವರ ಅಪಹರಣೆ ಮಾಡಬೇಕು ಅಂತಂದ್ರೆ ಏನ್ ಮಾಡಿದ? ನೇರವಾಗಿ ಹೋಗಿ ಅಪಹರಣೆ ಮಾಡಲಿಲ್ಲ. ಯಾಕಂದ್ರೆ ಅವನಿಗೆ ಗೊತ್ತಿದೆ ನೇರವಾಗಿ ಸೀತಾಪಹರಣೆಯನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತ ಅವನಿಗೆ ಗೊತ್ತಿದೆ. ಹಾಗಾಗಿ ಏನ್ ಮಾಡಿದ್ದಾನೆ ಅಂತ ಕೇಳಿದ್ರೆ, ರಾಮನನ್ನು ಮೋಸ ಮಾಡಿ ಆ ಒಂದು ಮಾರೀಚನ ಒಂದು ಸಹಾಯವನ್ನು ಪಡೆದು ಆ ಬಂಗಾರ ಜಿಂಕೆಯನ್ನು ಸೃಷ್ಟಿ ಮಾಡಿ ರಾಮನನ್ನು ಅಲ್ಲಿಂದ ತಪ್ಪಿಸಿ ಇವನೊಂದು ಬೇರೆ ಒಂದು ತಪಸ್ವಿಯ ವೇಷದಲ್ಲಿ ಬಂದು ಅಮ್ಮನವರ ಅಪಹರಣೆಯನ್ನು ಮಾಡ್ಕೊಂಡು ಹೋಗಿದ್ದಾನೆ. ಅಂದ್ರೆ ಅಲ್ಲಿಂದಲೇ ಶುರು. ಬರೀ ಇದು ನಿನ್ನೆ ಮೊನ್ನೆ ಶುರುವಾಗಿ ಮೋಸ ಮಾಡಿ ಸೋಲಿಸುವುದು ಅನ್ನೋದು ನಿನ್ನೆ ಮೊನ್ನೆ ಶುರುವಾಗಿರುವಂತಹದ್ದಲ್ಲ, ಅದು ಆವಾಗಿಂದಲೂ ಶುರುವಾಗಿದೆ. ಹಾಗೆ ಮಹಾಭಾರತದಲ್ಲಿ ಪಾಂಡವರನ್ನು ನಾವು ನೋಡಿದರೆ ಎಷ್ಟು ಸಲ ದುರ್ಯೋಧನ ಮೋಸ ಮಾಡಿದ್ದಾನೆ. ಹಾಗೂ ಅಭಿಮನ್ಯುವಿನ ಒಂದು ಕಥೆಯನ್ನು ನಾವು ನೋಡಿದರೆ, ಆ ಒಂದು ಅತ್ಯಂತ ಪರಾಕ್ರಮಶಾಲಿಯಾಗಿದ್ದಂತಹ ಒಬ್ಬ ಆ ಅಭಿಮನ್ಯು ಚಿಕ್ಕ ಬಾಲಕ, ಚಿಕ್ಕ ವಯಸ್ಸಿನಲ್ಲಿ ಆ ಮಹಾಭಾರತದ ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನ ಬೇರೆ ಎಲ್ಲೋ ಒಂದು ಕಡೆ ಯುದ್ಧವನ್ನು ಮಾಡಲಿಕ್ಕೆ ಹೋದಾಗ ತನ್ನ ತಂದೆ ಸ್ಥಾನದಲ್ಲಿ ಅಲ್ಲಿಗೆ ಹೋಗಿ ಆ ಪದ್ಮವ್ಯೂಹದ ಒಳಗೆ ಹೋಗಿ ಯುದ್ಧವನ್ನು ಮಾಡಿ ಅವರೆಲ್ಲರನ್ನು ಸೋಲಿಸುವಂತಹ ಒಂದು ಸ್ಥಿತಿಯಲ್ಲಿ ಆ ಕೌರವರಿಗೆಲ್ಲ ಗೊತ್ತಾಯಿತು. ಅದು ಕೌರವರು ಅಂತಂದ್ರೆ ದೊಡ್ಡ ದೊಡ್ಡ ಪರಾಕ್ರಮಶಾಲಿಗಳೆಲ್ಲ ಇದ್ರು. ದ್ರೋಣಾಚಾರ್ಯರಿದ್ರು, ಕೃಪಾಚಾರ್ಯರಿದ್ರು, ಎಲ್ಲ ಇದ್ರು. ದುರ್ಯೋಧನ, ಕರ್ಣ ಎಲ್ಲ ಇದ್ರು. ದೊಡ್ಡ ದೊಡ್ಡ ವೀರರುಗಳು ಅಂತ ಹೆಸರು ಅವರೆಲ್ಲರಿಗೂ. ಅಂಥವರೆಲ್ಲರೂ ಸಹ ಕೊನೆಗೆ ಇವನನ್ನು ಸೋಲಿಸಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗುವುದಿಲ್ಲ, ನೇರವಾಗಿ ಯುದ್ಧ ಮಾಡ್ತಾ ಹೋದ್ರೆ ಧರ್ಮ ಯುದ್ಧ ಮಾಡಿದ್ರೆ ಇವನನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಅವರೆಲ್ಲ ತಿಳ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಅಧರ್ಮ ಯುದ್ಧವನ್ನು ಮಾಡಿದ್ದಾರೆ. ಅಷ್ಟು ಜನ ಸೇರಿ ಯುದ್ಧದ ಎಲ್ಲ ನಿಯಮಗಳಿಗೂ ವಿರುದ್ಧವಾಗಿ ಅಭಿಮನ್ಯುವಿನ ಮೇಲೆ ಆಕ್ರಮಣ ಮಾಡಿ ಕೊನೆಗೆ ಅಭಿಮನ್ಯುವನ್ನು ವಧಿಸಿ ನಾವು ಅಭಿಮನ್ಯುವನ್ನು ವಧಿಸಿದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ.